ಹಾಯ್ ಹಲೋ ನಮಸ್ತೆ ಕರ್ನಾಟಕ. ಇದು ಸುಮಿತ್ರಾ ಜಿ ನಾಯಕ್ ಫ್ರಮ್ ಕಡೂರು. ಎಂದಿನಂತೆ 4 ಗಂಟೆಗೆ ಎದ್ದು ಮೂಡಿಗೆರೆ ಬಿಟ್ಟು ಹೋಗ್ತಾ ಹೋಗ್ತಾ ನಾವಂತೂ ಐಸ್ ಹಾಕ್ತಿದ್ವಿ. ಅಂದರೆ ಅಷ್ಟು ಚಳಿ ವಾತಾವರಣ. ತುಂಬ ಚೆನ್ನಾಗಿತ್ತು. ಕಾಫಿ ತೋಟ, ಮಧ್ಯೆ ಮೆಣಸು ಬಳ್ಳಿ, ಕೊಟ್ಟಿಗೆ ಹಾರದ ಹತ್ರ ತಿಂಡಿ ವ್ಯವಸ್ಥೆ ಆಗಿತ್ತು. ತಿಂಡಿ ತಿಂದು ಅಡುಗೆ ಮಾಡ್ತಿದ್ದನ್ನು ಒಂದು ವಿಡಿಯೋ ಮಾಡಿಕೊಂಡೆ. ಅಷ್ಟು ಜನಕ್ಕೆ ಅಡುಗೆ ಮಾಡ್ತಿದ್ರು, ಹೈಜೆನಿಕ್ಕಾಗೇ ಇತ್ತು. ಹಾಗೆ ಅಲ್ಲಿ ಊಟದ ವ್ಯವಸ್ಥೆ ಮಾಡಿಸ್ತಿದ್ದವ್ರನ್ನೂ ಮಾತಾಡಿಸ್ದೆ. ಹಾಗೆ ಮುಂದಕ್ಕೆ ಹೋದೆ. ಅಲ್ಲಿ ಮಜ್ಜಿಗೆ, ಅಂಬಲಿ, ಕೋಸಂಬರಿ ಮತ್ತು ಕಾಲು ನೋವಿಗೆ ಸ್ಪ್ರೇ ಮಾಡ್ತಿದ್ರು. ಅಂಬಲಿ ಕುಡಿದು ಕೋಸಂಬರಿ ತಿಂದು ಕಾಲಿಗೆ ಸ್ಪ್ರೇನು ಮಾಡಿಸ್ಕೊಂಡು ಮುಂದೆ ಹೊಳೆ ಹರಿತಿತ್ತು. ಅಲ್ಲೇ ಸ್ನಾನ ಮುಗಿಸಿ ಪ್ರಕೃತಿ ಸೌಂದರ್ಯನ ಸವಿತಾ ನಮ್ಮ ಪ್ರಯಾಣ ಮುಂದುವರಿಸಿದ್ವಿ. ಹೋಗ್ತಾ ದಾರಿಲಿ ಸೌತೆಕಾಯಿ, ಮಜ್ಜಿಗೆ, ಕಲ್ಲಂಗಡಿ ಹಣ್ಣು, ನೀರಿನ ಕೊರತೆನೇ ಇರೋದಿಲ್ಲ. ಮಧ್ಯಾಹ್ನದ ಊಟ ಮಾತ್ರ ತುಂಬ ರುಚಿಕರವಾಗಿತ್ತು. ಖಡಕ್ ರೊಟ್ಟಿ, ಬದನೆಕಾಯಿ ಪಲ್ಯ, ಪಾಯಸ, ಮೊಸರನ್ನ, ಅನ್ನ ಸಾಂಬಾರ್, ವೆರೈಟಿಗಳು ಹೇಳ್ತಾ ಹೋದರೆ ಯಾವುದೋ 5 ಸ್ಟಾರ್ ಹೋಟೆಲ್ ಮೆನು ಕಾರ್ಡ್ ನೋಡಿದ ಹಾಗೆ ಅನ್ನಿಸ್ತಾ ಇದೆ. ಹೋಗೋ ಭಕ್ತರಿಗೆ ಅವರು ಸಲ್ಲಿಸ್ತಿರೋ ಸೇವೆ ಆ ಮಂಜುನಾಥನ ಕೃಪೆನೇ ಅಲ್ವಾ. ಊಟ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಮತ್ತೆ ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸ್ವಲ್ಪ ದೂರದಲ್ಲೇ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಸಿಕ್ತು. ಧರ್ಮಸ್ಥಳಕ್ಕೆ ಹೋಗೋ ಭಕ್ತರೆಲ್ಲ ಮೊದಲು ಅಣ್ಣಪ್ಪ ಸ್ವಾಮಿ ದರ್ಶನ ಪಡೆದು ನಮ್ಮ ಮೊದಲ ನಮಸ್ಕಾರ ಅಣ್ಣಪ್ಪ ಸ್ವಾಮಿಗೆ ಸಲ್ಲಬೇಕು ಅನ್ನೋದು ಪ್ರತೀತಿ. ಹಾಗೆ ಮುಂದೆ ಬಂದ್ವಿ. ಅಲ್ಲಿ ಗ್ಲೂಕೋಸ್ ಪೌಡ್ರ್ ಕೊಟ್ಟರು. ಅದನ್ನು ತಗೊಂಡು ಪ್ರಯಾಣ ಮುಂದುವರಿಸಿದ್ವಿ. ಘಾಟ್ ಸೆಕ್ಷನ್ ಏನಿತ್ತೋ ಅದನ್ನು ಪೂರ್ತಿ ಅವತ್ತೇ ಇಳಿದು ಪಂಚಲಿಂಗೇಶ್ವರ ದೇವಸ್ಥಾನ ತಲುಪಿದಾಗ ಸುಮಾರು 10 ಗಂಟೆ. ಅಲ್ಲೇ ಊಟ ಮುಗಿಸಿ 3ನೇ ದಿನದ ಪ್ರಯಾಣ ಅಲ್ಲೇ ಎಂಡ್ ಮಾಡಿದ್ವಿ. ನಾಳೆ ದೇವಸ್ಥಾನ, ಅದರ ವಿಶೇಷತೆಗಳ ಬಗ್ಗೆ ಇಂಟ್ರೆಸ್ಟಿಂಗ್ ವಿಡಿಯೋಗಳ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.